ನಮಸ್ಕಾರ. N+ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ನ ಕಹಳೆ ಮೊಳಗಿಸಿದ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಭಾನುವಾರ ಬೆಳಗ್ಗೆಯಿಂದಲೇ ಮುಂಡರಗಿ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರುಗಳನ್ನು ಒಗ್ಗೂಡಿಸಿ ಮತಯಾಚನೆ ನಡೆಸಿದರು. ಸಾವಿರಾರು ಜನಸಂಖ್ಯೆಯಲ್ಲಿ ಕೂಡಿದ ಮತದಾರರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಅವರನ್ನು ಬಹುಮತದಿಂದ ಗೆಲ್ಲಿಸುತ್ತೇವೆ ಎಂದು ತಿಳಿಸಿದರು. N+ ನ್ಯೂಸ್, ಲಕ್ಷ್ಮೇಶ್ವರ. ಖುಷಿಯಿಂದ ಹೇಳ್ತಾರೆ. ಬಹುತೇಕ ಬರ ಇರತಕ್ಕಂಥ ಬರಗಾಲ ಇದೆಲ್ಲ ನೋಡಿದ್ರೂ ಕೂಡ ಜನರು ಇವತ್ತು ನೊಂದ ಹಸ್ತದಿಂದ ನಾವು ಹಾಕ್ತೀವಿ ಅನ್ನೋದ್ರ ಜೊತೆಗೆ ಮುಂದೆ ಇದು ಆದಮೇಲೆ ಕೇಂದ್ರದಲ್ಲಿ ನಮಗೆ 8,300 ರೂಪಾಯಿ ಬಂತಂದ್ರೆ ತಿಂಗಳಿಗೆ, ಅಂದ್ರೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಒಬ್ಬ ಮಹಿಳೆ ಆ ಮನೆಯ ಒಡತಿಗೆ ಬಂತಂದ್ರೆ ನಾವು ಭಾಳ ಆರಾಮಿರ್ತೀವಿ ಅಂತಕ್ಕಂಥದ್ದು ಒಂದು. ರೈತರು ಇದುವರೆಗೂ ಕೂಡ ಯಾವುದೇ ಸರ್ಕಾರ ಹಿಂದೆ ಅನುಭವಿಸುತ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ 72,000 ಕೋಟಿ ರೂಪಾಯಿ ಮನ್ನಾ ಮಾಡಿರ್ತಕ್ಕಂಥದ್ದು. ಆಮೇಲೆ ಕೇಂದ್ರದಲ್ಲಿ 2013ರಿಂದ 18ವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರೈತರ ಸಾಲವನ್ನು 50,000 ಮನ್ನಾ ಮಾಡಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಬಿಜೆಪಿ ಸರ್ಕಾರ ಮಾತ್ರ ಹೇಳ್ಕೊಂತ ಹೊರತಾಗಿ ಯಾವುದೇ ಸವಲತ್ತು ಕೊಟ್ಟಿಲ್ಲ, ರೈತರ ಸಾಲ ಮನ್ನಾ ಮಾಡಿಲ್ಲ. ನಿಮಗೆ ಅಕೌಂಟ್ 15 ಲಕ್ಷ ರೂಪಾಯಿ ಹಾಕಲಿಲ್ಲ. ಆಮೇಲೆ ಯುವಕರಿಗೆ ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಅದು ಮಾಡಲಿಲ್ಲ. ಡೀಸೆಲ್ ರೇಟ್ ಅನ್ನು ಕಡಿಮೆ ಮಾಡಿಕೊಂಡು ಬಿಜೆಪಿ ಅವರು ಮಾಡಲಿಲ್ಲ. ರೈತ ಬೆಳೆದಂಥ ಬೆಳೆ ಇದನ್ನು ಬಳಸ್ತೀವಿ, 100ರಷ್ಟು ಮಾಡ್ತೀವಿ, ರೈತರು ಯಾವುದು ಮಾಡಲಿಲ್ಲ. ಹೀಗಾಗಿ ಬಿಜೆಪಿ ಸಂಪೂರ್ಣ ರೈತರ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಇವತ್ತು ಬಿಜೆಪಿ ಸರ್ಕಾರವನ್ನು ಸೋಲಿಸೋದಕ್ಕಾಗಿ ಎಲ್ಲರೂ ಕೂಡ ತುದಿಗಾಲ ಮೇಲೆ ನಿಂತಿದ್ದಾರೆ. 101ರಷ್ಟು ನಮ್ಮ ಗ್ಯಾರಂಟಿಗಳು ಯಶಸ್ವಿಯಾಗಿ ಹಾವೇರಿ ಲೋಕಸಭಾ ಕ್ಷೇತ್ರ ಈ ಸಾರಿ ಆನಂದಸ್ವಾಮಿ ಗಡ್ಡದೇವರು ಅಭ್ಯರ್ಥಿ ಖಂಡಿತವಾಗಿ ಆರಿಸುವಂತಾರೆ. ಇದರಾಗ ಸಂಶಯ ಇಲ್ಲ ಅಂತ